ಬಗ್ಗೆ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಡಿಸಿಎಂ ಹುದ್ದೆಗಳು, ಹೆಚ್ಚುವರಿ ಡಿಸಿಎಂ ಹುದ್ದೆಗಳು ಯಾಕೆ ಸೃಷ್ಟಿಯಾಗಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಅನ್ನೋ ವಿಚಾರಕ್ಕೆ ಇದರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಈ ಬಗ್ಗೆ ಏನು ರಿಯಾಕ್ಟ್ ಮಾಡಿಲ್ವಲ್ಲ, ಯಾಕೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಕೈವಾಡ ಇದೆ. ಕುಮಾರ್ ಅವ್ರು ಯಾರಾದರೂ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತಾರೆ. ರಾಜಣ್ಣ ಅವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟು ಉತ್ತರ ಕೊಡ್ತೀವಿ ಅಂತ. ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸತ್ತು ಬಿದ್ದಿದೆ. ನೀವು ಬಿಜೆಪಿ ಅವ್ರಿಗೆ ಬ್ಯಾಗ್ ಕೊಟ್ಟಿದ್ದೀರಿ. ನೀವು ಅಟ್ಟರ್ ನಾನ್ ಸೆನ್ಸ್ ನಡೀತಾ ಇದೆ. ಕಮಾಂಡ್ ಇಲ್ಲ. ಡಿಸಿಎಂ ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಕಮಾಂಡ್ ಇಲ್ಲ. ಡಿಸಿಎಂ ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿ.ಸಿ.ಎಂ ಬಗ್ಗೆ ಮಾತಾಡ್ಬಿಡ್ರಿ ಅಂತ. ಪಾಪ ಡಿ.ಕೆ. ಶಿವಕುಮಾರ್ ಅವ್ರು ಪಾಪ ಹೇಳ್ಯಾರ ಬಹಿರಂಗವಾಗಿ, ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ ಡಿ.ಸಿ.ಎಂ ಇರೋದ್ರಿಂದ 2 ಪವರ್ ಸೆಂಟರ್ ಆಗಿದೆ. ನಾವೇನು ಡಿ.ಕೆ. ಶಿವಕುಮಾರ್ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ. ನಾವು ಹೇಳೋದು ಡಿ.ಕೆ. ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಾರೆ. ಆದರೆ ಸಿದ್ದರಾಮಯ್ಯನವ್ರ ಬಣದವರು ಚಾಲೆಂಜ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿ.ಸಿ.ಎಂ ಬಗ್ಗೆ ಮಾತಾಡ್ಬಿಡ್ರಿ ಅಂತ. ಪಾಪ ಡಿ.ಕೆ. ಶಿವಕುಮಾರ್ ಅವ್ರು ಪಾಪ ಹೇಳ್ಯಾರ ಬಹಿರಂಗವಾಗಿ, ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ ಡಿ.ಸಿ.ಎಂ ಇರೋದ್ರಿಂದ 2 ಪವರ್ ಸೆಂಟರ್ ಆಗಿದೆ. ನಾವೇನು ಡಿ.ಕೆ. ಶಿವಕುಮಾರ್ ಪರ ಅಥವಾ ಈ ಸಿಎಂ ಮತ್ತು ಡಿಸಿಎಂ ದಂಗಲ್ ವಿಚಾರ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಬೀಳೋದು ಕೆಲವೇ ದಿನಗಳಲ್ಲಿ ನಿಶ್ಚಿತ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟ, ಕೆಲವೇ ದಿನಗಳಲ್ಲಿ ಸರ್ಕಾರವೇ ಬೀಳಲಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಟ್ಟು ಸರ್ಕಾರ ದಿವಾಳಿ ಆಗಿದೆ, ಹಾಗಾಗಿ ಬೇಗ ಸರ್ಕಾರ ಬೀಳಲಿ ಅಂತ ಆಶಿಸ್ತೇನೆ. ಈ ಸರ್ಕಾರ ಜನರಿಗೆ ಭಾರ ಆಗೋಗಿದೆ ಅಂತಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಪಾರ್ಟಿ ಒಳಗಿನ ಜಗಳ ನಾವು ಏನು ಮಾಡೋದು? ಆದಷ್ಟು ಜಲ್ದಿ ಈ ಸರ್ಕಾರ ಬೀಳಲಿ, ಜನರಿಗೆ ಒಂದು ಒಳ್ಳೆ ಹಗುರ ಆಗ್ತದೆ. ಯಾಕಂದರೆ ಗ್ಯಾರಂಟಿ ಕೊಟ್ಟು ಎಲ್ಲ ಏರ್ಸ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲು, ಟ್ಯಾಕ್ಸು ಎಲ್ಲ ರಾಜ್ಯದಾಗ ಹೇರಿ ಜನರಿಗೆ ಬೇಸರ ಆಗ್ಯಾರ. ಆದಷ್ಟು ಸರ್ಕಾರ ಜಲ್ದಿ ಹೋಗಲಿ. ಅವ್ರ ಪಾರ್ಟಿ ಒಳಗಿನ ಜಗಳ ನಾವು ಏನು ಮಾಡೋದು? ಆದಷ್ಟು ಜಲ್ದಿ ಈ ಸರ್ಕಾರ ಬೀಳಲಿ, ಜನರಿಗೆ ಒಂದು ಒಳ್ಳೆ ಹಗುರ ಆಗ್ತದೆ. ಯಾಕಂದರೆ ಗ್ಯಾರಂಟಿ ಕೊಟ್ಟು ಎಲ್ಲ ಏರ್ಸ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲು, ಟ್ಯಾಕ್ಸು ಎಲ್ಲ ರಾಜ್ಯದಾಗ ಹೇರಿ ಜನರಿಗೆ ಬೇಸರ ಆಗ್ಯಾರ. ಆದಷ್ಟು ಸರ್ಕಾರ ಜಲ್ದಿ ಹೋಗಲಿ. ಅವ್ರ ಪಾರ್ಟಿ ಒಳಗಿನ ಜಗಳ ನಾವು ಏನು ಮಾಡೋದು? ಆದಷ್ಟು ಜಲ್ದಿ ಈ ಸರ್ಕಾರ ಬೀಳಲಿ, ಜನರಿಗೆ ಒಂದು ಒಳ್ಳೆ